ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಹುಡುವಂಥ ನರರಿಗೂ ಇದು ಬೆನ್ನ ಬಿಡದು. ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಗೊಲ್ಲ ನೆನೆಸಿ ಬೆಣ್ಣೆ ಕಳ್ಳ ನೆನೆಸಿದವ ಗೋವರ್ಧನ ಗಿರಿಧಾರಿ ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ರಾಜಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂತ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಮಣಿಯನಿತ್ತು ಮಗಳನ್ನು ಇತ್ತು ತಾ ಶರಣು ಶರಣು ಎಂದ. ಶಮಂತಕ ಮಣಿಯನು ಕಂಡ ಯದುಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಚೌತಿಯ
ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ. ಧರ್ಮರಾಜನು ತಮ್ಮಂದಿರೊಡಗೂಡಿ ಶಿವಪುತ್ರನಾದ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದನು. ಶತ್ರುಪಡೆಯನ್ನು ಕೊಂದು ಪರಾಕ್ರಮದಿಂದ ರಾಜ್ಯವನ್ನು ಪಡೆದನು. ಆದುದರಿಂದ ಇಷ್ಟಸಿದ್ಧಿಯನ್ನು ಕೊಡುವ ಮಹಾತ್ಮನಾದ ವಿಘ್ನರಾಜನನ್ನು ಪೂಜಿಸಬೇಕು. ಅದರಿಂದ ಮನಸ್ಸಿನಲ್ಲಿ ಆಲೋಚಿಸಿದ ಕಾರ್ಯಗಳೆಲ್ಲವೂ ಕೈಗೂಡುವವು. ಹೀಗೆ ಇಷ್ಟಸಿದ್ಧಿಯನ್ನು ಕೊಡುವ ಕಾರಣದಿಂದಲೇ ಗಣಪತಿಯು ಸಿದ್ಧಿವಿನಾಯಕನೆಂದು ಪ್ರಸಿದ್ಧನಾದನು. ಗಣೇಶ ಪೂಜೆಯಿಂದ ವಿದ್ಯೆಯನ್ನು ಬಯಸುವವರು ವಿದ್ಯೆಯನ್ನು, ದ್ರವ್ಯವನ್ನು ಇಚ್ಛಿಸುವವರು ಹಣವನ್ನು, ಜಯವನ್ನು ಅಪೇಕ್ಷಿಸುವವರು ಜಯವನ್ನು, ಸಂತಾನವನ್ನು ಬಯಸಿದವರು ಪುತ್ರರನ್ನು ಪಡೆಯುವರು. ಮದುವೆಯ ಮೊದಲು, ಪ್ರಯಾಣದ ಆರಂಭದಲ್ಲೂ, ಕೃಷಿಯಲ್ಲಿ ತೊಡಗುವಾಗಲೂ ಗಣಪತಿಯನ್ನು ಪೂಜಿಸಿಕೊಳ್ಳಬೇಕು. ಅದರಿಂದ ಆ ಕಾರ್ಯಗಳೆಲ್ಲ ನಿರ್ವಿಘ್ನದಿಂದ ಕೈಗೂಡುವವು. ಪೂಜಿಸುವನು ಭಕ್ತಿ ಪ್ರಯತ್ನಗಳಿಂದ ಗಣಪತಿಯನ್ನು ಪೂಜಿಸಿದನೆಂದರೆ ಆತನಿಗೆ ಅಪರಿಮಿತ ದ್ರವ್ಯ ಲಾಭವಾಗುವುದು. ವಿಷ್ಣು ದೀಕ್ಷೆಯ ಮೊದಲಾದ ಶುಭಕರ್ಮಗಳಲ್ಲೂ ಮೊದಲು ಗಣಪತಿಯ ಪೂಜೆಯನ್ನು ಮಾಡಬೇಕು. ಗಂಡನನ್ನು ಬಯಸಿ ಸ್ತ್ರೀಯು ಗಣಪತಿಯನ್ನು ಪೂಜಿಸಿದರೆ ಪತಿಯನ್ನು ಹೊಂದಿ ಮುತ್ತೈದೆಯಾಗಿ ಸುಖಪಡುವಳು. ಗಣಪತಿಯನ್ನು ಪೂಜಿಸಿದರೆ ವಿಷ್ಣುವು, ರುದ್ರನು, ಸೂರ್ಯನು, ಪಾರ್ವತಿಯು, ಅಗ್ನಿಯ ಮೊದಲಾದ ದೇವತೆಗಳು ಸಂತುಷ್ಟರಾಗುವರು. ಇದರಲ್ಲಿ ಸಂಶಯ ಇಲ್ಲ. ಚಂಡಿಕೆಯ ಮೊದಲಾದ ಮಾತೃದೇವತೆಗಳು ಸಂತುಷ್ಟರಾಗುವರು. ಯಾವನು ನಿತ್ಯದಲ್ಲೂ ಭಕ್ತಿಯಿಂದ ಈ ಕಥೆಯನ್ನು ಕೇಳುವನು ಹೇಳುವನು ಆತನ ಕಾರ್ಯಗಳೆಲ್ಲವೂ ಸಿದ್ಧಿವಿನಾಯಕನ ಅನುಗ್ರಹದಿಂದ ಕೈಗೂಡುವವು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಹೇಳಲ್ಪಟ್ಟ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಮೂಡಬಂದ ವರಸಿದ್ಧಿವಿನಾಯಕ ವ್ರತಕಥೆಯು ಸಂಪೂರ್ಣವಾದುದು. ಸತ್ಯಾಸಂತೈರವಣ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ.